ಈಗ ನನಗೆ ಕಾನ್ಷಿಯಸ್ ಮೈಂಡನ್ನು ಸೈಡಿಗೆ ಇಡೋದಾದರೆ ದೇ ಸೇ ಸರ್, ಮೈಂಡ್ ಅಂತ ಬರೋದಾದರೆ ವಾಟ್ ಮೈಂಡ್ ಕ್ಯಾನ್ ಕನ್ಸೀವ್ ಆ್ಯಂಡ್ ಬಿಲೀವ್ ಇನ್ ಇಟ್ ಕ್ಯಾನ್ ಅಚೀವ್ ಅಂತ ನೆಪೋಲಿಯನ್ ಹಿಲ್ಲಿಂದ ಹಿಡಿದು ಕಾಲಘಟ್ಟಕ್ಕೂ ಎಲ್ಲರೂ ಅದೇ ಇದನ್ನು ಬೇರೆ ಬೇರೆ ರೂಪಾಂತರಗಳ ಮೂಲಕ ಕೋಟ್ಸ್ಗಳ ಮೂಲಕ ಹೇಳಿ ಬಂದಿದ್ದಾರೆ. ಸೊ ಫಸ್ಟ್ಲಿ ಇವತ್ತು ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಹೆಚ್ಚು ಬಳಕೆ ಆಗ್ತಾಯಿದೆ ಆಫ್ಟರ್ ಮ್ಯಾನಿಫೆಸ್ಟೇಷನ್ ಕಮಿಂಗ್. ಮ್ಯಾನ್ ಎಲ್ಲ ಇವತ್ತು ವಾಟರ್ ಮ್ಯಾನಿಫೆಸ್ಟೇಷನ್ ಏನೇನೋ ಎಲ್ಲ ಗಲಾಟೆಗಳು ಶುರುವಾಗಿ ಈ ಗಲಾಟೆಗಳಿಂದ ಅದಕ್ಕೆ ಇವತ್ತು ಇಂಪಾರ್ಟೆನ್ಸ್ ಸಿಗೋ ಹಂಗಾಗೋಗಿದೆ. ಇದೆಲ್ಲ ಸೈಡಿಗೆ ಇಟ್ಟು ನೋಡೋದಾದ್ರೂ ಒಂದು ಕುತೂಹಲಲಾಗಿ ಏನು ಈ ಸಬ್ಕಾನ್ಷಿಯಸ್ ಮೈಂಡು ಇದನ್ನ ಇಟ್ಕೊಂಡು ಒಳಗಿರೋ ಅರಿವು ಮತ್ತು ಅದು ಎರಡೂ ಹಂಗಿದ್ರೆ ಒಂದೇನಾ, ಇದನ್ನ ಇಟ್ಕೊಂಡು ನಾನು ಏನು ಮಾಡಬೇಕು? ಅದೇ ನಾನು ಹೇಳೋದು, ಹೆಸರು ಮಾತ್ರ ಕೊಡೋದು. ನೋಡಿರಿ, ಈಗ ನೀವು ನೆಪೋಲಿಯನ್ ಹಿಲ್ಸ್ನ ಮಾತು ಹೇಳಿದ್ರಿ, ಅಲ್ಲಿ ನೋಡಿದಿರಿ. ಇದನ್ನೇ ನಾನು ಹೇಳೋದು, ನಾನು ನಿಮಗೆ ಅಂತ ಹೇಳ್ತಾ ಇಲ್ಲ, ಹೇಳೋದು ನಮಗೆ ಅಂತ ಹೇಳಿದರೆ, ನಮಗೆ ಈ ನಾಲೆಜ್ ಎಲ್ಲ ಈಗ ಬಂದು ಯೂಟ್ಯೂಬಿಂದ ಅದರಿಂದ ನಮಗೆ ತಲೆಗೆ ಹೋಗಿದೆ. ಯೂನಿವರ್ಸ್ ಭಾರತದಲ್ಲಿ ಇದನ್ನೆಲ್ಲ ಮೊದಲೇ ಒಂದು ಕ್ಲಿಯರಾಗಿ ಲೈಫ್ ಸ್ಟೈಲ್ನೊಟ್ಟಿಗೆ ಅದನ್ನು ಜಾಯಿಂಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ನೋಡಿ, ನಮಗೆ ಈಗ ಹಣ ಅಂತ ಹೇಳಿದ ಕೂಡಲೇ ನಮಗೆ ಮಹಾಲಕ್ಷ್ಮಿ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಹೌದು, ಅರ್ಥ ಆಯ್ತಾ? ಈಗ ನಾವು ಅದನ್ನು ಕೂತ್ಕೊಂಡು ಯೂನಿವರ್ಸ್ ಅದೆಲ್ಲ ಟೆನ್ಷನ್ ಮಾಡಬೇಕಂತಿಲ್ಲ. ನಮಗೆ ಒಂದು ದೇವರ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಲಲಿತಾ ಪರಮೇಶ್ವರಿ ಅಂತ. ಅಲ್ಟಿಮೇಟ್ ಗಾಡೆಸ್ನ ಇದು ಬರ್ತದೆ ಅದರಲ್ಲಿ, ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮಾ ಸಿಂಹಾಸನೇಶ್ವರಿ. ಸೊ ನೀವು ಯೂನಿವರ್ಸಿಂದ ನನಗೆ ಅಟ್ರಾಕ್ಟ್ ಮಾಡೋದು ಇದೆಲ್ಲ ಮಾಡಬೇಕಂತಲ್ಲ, ವಾಟರ್ ಟೆಕ್ನಿಕ್ ಏನೆಲ್ಲ ಹೇಳಿದ್ರಲ್ವ, ಇಷ್ಟೆಲ್ಲ ಮಾಡುವ ಅಗತ್ಯವೇ ಇಲ್ಲ. ಸರಿ, ಅದನ್ನೊಂದು ಕ್ಲಿಯರ್ ಆಗಿ ಹೇಳಿದೆ. ನಾವು ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ಮಾತಾಡುವಾಗ ಕೂಡ ಹಾಗೆ ನೀವೀಗ ಹೇಳಿದ ನೆಪೋಲಿಯನ್ ಹಿಲ್ಸ್ ಹೇಳಿದ ಅಂತ ಅದನ್ನೇ ಹೇಳಿದ್ದಾರೆ. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಯದ್ಭಾವಂ ತದ್ಭವತಿ. ಏನು ಯೋಚಿಸ್ತೀರಾ ಅದೇ ಆಗ್ತೀರಿ. 3 ಕಾನ್ಸೆಪ್ಟ್ ಬರ್ತುಂಟು ಮ್ಯಾನಿಫೆಸ್ಟೇಷನ್ಗೆ ಹೇಳಿದ್ರಿ ನೀವು. ನಮ್ಮಲ್ಲಿ ಕಾನ್ಸೆಪ್ಟ್ ಬರ್ತದೆ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಅಂತ. ಕಾಮಧೇನು ಅಂತ ಹೇಳಿದರೆ ಯಾವುದನ್ನು ನೀವು ಬಯಸ್ತೀರಾ ಅದು ನಿಮಗೆ ಸಿಗ್ತದೆ, ಯಾವುದನ್ನು ಕಲ್ಪನೆ ಮಾಡಿಕೊಳ್ತೀರಾ ಅದು ನಿಮಗೆ ಸಿಗ್ತದೆ, ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತೀರಾ ಅದು ನಿಮಗೆ ಸಿಗ್ತದೆ. ಅರ್ಥ ಆಯ್ತಾ? ಸೊ ಹೇಗೆ ಅಂತ ಹೇಳಿದರೆ, ಕಲ್ಪನೆ ಅಂತ ಹೇಳಿದರೆ, ಈಗ ನಾನು ನಿಮಗೆ ಮಸಾಲ ದೋಸೆ ಅಂತ ಹೇಳ್ತೇನೆ ನೋಡಿ, ನಾನು ಟ್ರ್ಯಾಕ್ ಏನಾದರೂ ಬಿಟ್ಟರೆ ನೀವು ನನ್ನನ್ನು ವಾಪಸ್ ತಗೊಂಡು ಬನ್ನಿ, ನನಗೆ ಮಾತಾಡಿ ಅಭ್ಯಾಸ ಆಗಿದೆ. ಸೊ ಕಲ್ಪವೃಕ್ಷ ಅಂತ ಹೇಳ್ತೇವೆ ನೋಡಿ. ಈಗ ನಾನೀಗ ಮಸಾಲ ದೋಸೆ ಅಂತ ಹೇಳ್ತೇನೆ, ಮಂಕಿ ಅಂತ ಹೇಳ್ತೇನೆ, ಬರ್ಗರ್ ಅಂತ ಹೇಳ್ತೇನೆ, ಪಿಜ್ಜಾ ಅಂತ ಹೇಳ್ತೇನೆ. ನಾನು ವರ್ಡ್ ಹೇಳ್ತಿದ್ದೇನೆ, ನಿಮಗೆ ಪಿಕ್ಚರ್ ಬರ್ತಾ ಇದೆ ಮೈಂಡಲ್ಲಿ. ಮಸಾಲ ದೋಸೆ ಅಂತ ಹೇಳೋ ಪಿಕ್ಚರ್ ಬರ್ತದೆ. ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ನೀವು ಸಬ್ಕಾನ್ಷಿಯಸ್ ಅಂತ ತಗೊಳ್ಬೇಡಿ ಅದನ್ನು ವರ್ಡನ್ನು. ನೋಡಿ, ಯೂನಿವರ್ಸ್ ಅಂತ ಹೇಳ್ತೇವೆ. ಯೂನಿವರ್ಸ್ ಅಂತ ಹೇಳಿದರೆ ನಾವು ಬ್ಲ್ಯಾಂಕ್ ಆಗ್ತೇವೆ. ಈಗ ಯೂನಿವರ್ಸ್ ಅಂತ ನಾವು ಹೇಗೆ ಕನ್ಸೆಪ್ಟ್ ಮಾಡ್ಕೊಳ್ಳೋದು? ಅರ್ಥ ಆಯ್ತಾ? ಸೊ ಅದಕ್ಕೆ ನಮ್ಮಲ್ಲಿ ದೇವರ ಕನ್ಸೆಪ್ಟ್ ಇಟ್ಟಿದ್ದಾರೆ, ಅದಕ್ಕೊಂದು ಮೂರ್ತಿ ಲಕ್ಷ್ಮಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಮೆಟಾಫರ್ ಅಂತ ಹೇಳೋದು. ಕಾಮ ದೇವ, ಕಾಮ ರಾಕ್ಷಸ ಅಂತ ಹೇಳಿಲ್ಲ. ಸೊ ಎಷ್ಟು ಕ್ಲಿಯರ್ಲಿ ಎಲ್ಲ ನೋಡಿ, ನಮ್ಮಲ್ಲಿ ವಿಜ್ಞಾನಿಗಳು ಮತ್ತು ಋಷಿಗಳು ಇದೆಲ್ಲ ನಾವು ಬೈಫರ್ಕೇಷನ್ ಮಾಡಿಕೊಂಡಿದ್ದೇವೆ. ಹಾಗೆ ಅಲ್ಲದು. ಯಾರು ನಮ್ಮ ಮೈಂಡ್ನ ಬಗ್ಗೆ ಅಷ್ಟು ಡೀಪಲ್ಲಿ ಸ್ಟಡಿ ಮಾಡಿದ್ರು ಅವರೇ ಋಷಿಗಳು. ನಾವು ಅದನ್ನು ಧರ್ಮದೊಟ್ಟಿಗೆ ಇದನ್ನು ಮಾಡ್ಕೊಂಡು ಬಿಟ್ಟಿದ್ದೇವೆ, ಅದಲ್ಲ. ಅರ್ಥ ಆಯ್ತಾ? ಎಷ್ಟು ಡೀಪಲ್ಲಿ ಮೈಂಡ್ನ ಬಗ್ಗೆ ಯೋಚನೆ ಮಾಡಿದ ಅಂತ ಹೇಳಿದರೆ, ಒಂದು ಭಾಗವತದಲ್ಲಿ ಒಂದು ಕತೆ ಬರ್ತದೆ. ನೀವು ಕಾನ್ಷಿಯಸ್ ಸಬ್ಕಾನ್ಷಿಯಸ್ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಆ ಕಥೆಯನ್ನು ನೀವು ನೋಡಬೇಕು. ಆತ್ಮದೇವನ ಕತೆ ಅದು, ನಾನು ತುಂಬ ಸಲ ಹೇಳಿದ್ದೇನೆ. ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತ ಹೇಳಿದರೆ ನೋಡಿ, ನಮಗೆ ಅವನು ಹೇಳಿದಾನೆ ಇವನು ಹೇಳಿದ್ದಾನೆ ತಪ್ಪು ಅಂತಲ್ಲ. ಎಲ್ಲಿಂದ ಬೇಕಾದರೂ ಅಣೋಭದ್ರ ತಥೋಯಂತು ವಿಶ್ವದ ವರ್ಡಿಂದ ಎಲ್ಲಿಂದ ಬೇಕಾದರೂ ಜ್ಞಾನವನ್ನು ತಗೊಳ್ಬೋದು. ಬಟ್ ಏನಾಗಿದೆ ಅಂತ ಹೇಳಿದರೆ, ಆ ಪುಸ್ತಕದಿಂದ ನೇರವಾಗಿ ತಗೊಂಡು ಯೂಟ್ಯೂಬ್ ಚಾನೆಲ್ ಮಾಡುವವರು ಎಲ್ಲರೂ ಇದೇ ಮಾಡೋದು. ಮ್ಯಾನಿಫೆಸ್ಟೇಷನ್, ಅದು ವಾಟರ್ ಮ್ಯಾನಿಫೆಸ್ಟೇಷನ್ ಅಷ್ಟೆಲ್ಲ ಅಗತ್ತಿಲ್ಲ. ನೀರಿಗೆ ನೋಡಿ, ತೀರ್ಥ ಅಂತ ಹೇಳ್ತಾರೆ. ಒಂದು ಹನಿ ನೀರಿಗೆ ನಾವು ಕಾದಿನಿಂದ, ಮನೆಯಲ್ಲಿ ನೀರಿಲ್ಲ ಅಂತೆಯಾ? ಈಗ ನಾನು ಕುಂಭಮೇಳಕ್ಕೆ ಹೋಗ್ತಿದ್ದೇನೆ, ಮನೆಯಲ್ಲಿ ಸ್ನಾನ ಮಾಡಲಿಕ್ಕೆ ನೀರಿಲ್ಲ ಅಂತೆಯಾ? ಅಲ್ಲ, ಒಂದೊಂದು ತೀರ್ಥಕ್ಷೇತ್ರ, ಒಂದೊಂದು ಜಾಗ, ಅದನ್ನು ನೋಡಿ. ಜಪಾನಿನ ಇವರು ಮಾಡಿದರು, ಯಾರು ಸೈಂಟಿಫಿಕಲ್ಲಾಗಿ ಪ್ರೂವ್ ಮಾಡಿದರು ಅದನ್ನು, ವಾಟರ್ ಹೇಗೆ ಒಂದು ಲಿಕ್ವಿಡ್ ಕಂಪ್ಯೂಟರ್ ಅಂತ. ಅಂದರೆ ವಾಟರ ಬಗ್ಗೆ ಅವರು ವಾಟರನ್ನು ಕ್ರಿಸ್ಟಲ್ ಮಾಡಿ, ನೀರನ್ನು ಒಂದೇ ನೀರಿಗೆ ಬೇರೆ ಬೇರೆ ಇಮೋಷನ್ಸ್ ಎಲ್ಲ ಹಾಕಿ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಸೊ ಅವರು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು, ಬೇರೆ ಬೇರೆ ಇಮೋಷನ್ಗೆ ಅದರಲ್ಲಿ ಹೇಗೆ ಅದರ ಆಟಮಿಕ್ ಕಾನ್ಫಿಗರೇಷನ್ ಚೇಂಜ್ ಆಗ್ತದೆ ಅಂತ. ನೋಡಿ, ಗ್ರಾಫೈಟಿಗೆ ಮತ್ತು ವಜ್ರಕ್ಕೆ ಅದನ್ನು ಎರಡು ಕೂಡ ಅದರಲ್ಲಿ ಇರುವ ಮ್ಯಾಟರ್ಸ್ ಒಂದೇ ಕೆಮಿಕಲಲ್ಲಿ, ಬಟ್ ಅದರ ಆಟಮಿಕ್ ಕಾನ್ಫಿಗರೇಷನಿಂದಾಗಿ ಅದು ವಜ್ರ, ಇದು ಗ್ರಾಫೈಟ್. ನಿಜ. ಸೊ ಮನುಷ್ಯರು ಕೂಡ ಹಾಗೆ, ನೀವು ಎಲ್ಲರೂ ಒಂದೇ, ಬಟ್ ನಮ್ಮ ಒಳಗಿನ ಏನು ವೈಬ್ರೇಷನ್, ಸೊ ಆ ವೈಬ್ರೇಷನ್ ಎಲ್ಲಿಂದ ಚೇಂಜ್ ಆಗೋದು ಅಂತ ಹೇಳಿದರೆ ಅದಕ್ಕೆ ಮಂತ್ರವಿದ್ಯೆ ಅಂತ ಉಂಟು.
ಮಂತ್ರ ಅಂತ ಹೇಳಿದರೆ ಅದೊಂದು ವೈಬ್ರೇಷನ್ ಸೇಮ್, ಅದನ್ನು ರಿಸೈಟಿಂಗ್ ಮಾಡೋದು ಕಂಟಿನ್ಯೂಸ್ಲಿ ರಿಸೈಟಿಂಗ್ ಮಾಡಿದಾಗ, ಈಗ ನೀವು ಓಮ್ ಅಂತೇಳಿ ಇಲ್ಲಿ ಟಚ್ ಮಾಡಿ ವೈಬ್ರೇಷನ್ ಫೀಲ್ ಆಗ್ತದಿಲ್ವಾ ನಿಮಗೆ? ಓಮ್ ಅಂತೇಳಿ ವೈಬ್ರೇಷನ್ ಫೀಲ್ ಆಗ್ತದಿಲ್ವಾ? ಸೊ ಇಲ್ಲಿ ಹೇಳುವುದು ನೀವು, ಇಲ್ಲಿ ನಿಮಗೆ ವೈಬ್ರೇಷನ್ ಫೀಲ್ ಆಗ್ತದೆ, ಮಿಡ್ಲಲ್ಲಿ ನಿಮ್ಮ ಬ್ರೈನ್ ಇಲ್ವಾ? ಸೊ ನೀವು ಒಂದೇ ಮಂತ್ರ, ನಮಗೆ ಮಂತ್ರ ಅಂತೇಳಿ ಏನೋ ದೇವರದ್ದು ಅಲ್ಲ, ಅದನ್ನು ನೀವು ರಿಸೈಟಿಂಗ್ ಮಾಡಿದಾಗ ನಿಮ್ಮ ಬ್ರೈನ್ನ ವೇವ್ಸ್ ಚೇಂಜ್ ಆಗ್ತದೆ. ಆ ಋಷಿಗಳು ಎಷ್ಟು ಪ್ಲ್ಯಾನ್ ಮಾಡಿ ಆ ಮಂತ್ರ ಏನೆಲ್ಲ ಮಾಡಿಟ್ಟಿದ್ದಾರೆ ಅಂತ ಹೇಳಿದರೆ, ನೀವು ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಒಂದು ಬೀಜ ಮಂತ್ರ ಅಂತ ಇರ್ತದೆ, ಅದು ಬೀಜ ಆ ವಸ್ತುವಿನ ಹೇಗೆ ಒಂದು ದೊಡ್ಡ ಮರ ಒಂದು ಬೀಜದಲ್ಲಿರ್ತದ, ಆ ದೊಡ್ಡ ಶಕ್ತಿಯ ತತ್ವ ದೇವರೇನೋದು ವಿಷಯ ಬೇರೆ. ಅದೇ ನಾನು ಹೇಳಿದಲ್ಲ, ಅದು ನಮ್ಗೆ ಗೊತ್ತೇ ಇಲ್ಲ. ಇನ್ನು ಇದನ್ನೇ ಅರ್ಥ ಮಾಡ್ಕೊಳಕ್ಕೆ ಒದಾಡ್ತಾ ಇದ್ದೀವಿ ನಾವು. ಹೆಚ್ಚು ಅಂತ ಹೇಳಿದರೆ ಈಗ ಮಂಗಳನತ್ರವರೆಗೆ ಹೋಗಿದ್ದೇವೆ, ಟಚ್ ಮಾಡ್ತಾ ಇದ್ದೇವೆ ಅಷ್ಟೇ, ಹೌದಲ್ವಾ? ಸೊ ನಮ್ಮ ಗ್ಯಾಲಕ್ಸಿಯ ಒಂದು ಅರ್ಧ ಭಾಗ ಕೂಡ ನಮಗೆ ಕಾಣ್ತಾ ಇಲ್ಲ ಅಂತೆ. ನಮ್ಮ ಗ್ಯಾಲಕ್ಸಿದ್ದು ಒಂದು ಅರ್ಧ ಭಾಗ ಕೂಡ ನಮಗೆ ಕಾಣ್ತಾ ಇಲ್ಲ. ಮೇಲೆ ನಾವು ತಲೆ ಎತ್ತಿ ನೋಡಿದರೆ ಮೇಲೆ ಒಂದು ನಕ್ಷತ್ರ ಕಾಣ್ತದಲ್ವ ನಮಗೆ. ಆ ನಕ್ಷತ್ರ ನಿಮಗೆ ಗೊತ್ತಿರ್ಬೋದು, ನಾನು ಹೇಳ್ತಾ ಇದ್ದೇನೆ ವ್ಯೂವರ್ಸ್ಗೋಸ್ಕರ. ಒಂದು ನಕ್ಷತ್ರ ಕಮ್ಮಿ ಅಂದರೂ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಫಾಸ್ಟಲ್ಲಿ ಬರುವ ಬೆಳಕು ಭೂಮಿಗೆ ಮುಟ್ಟಲಿಕ್ಕೆ 27 ವರ್ಷ ಬೇಕಂತೆ. ಅಂತ ಹೇಳಿದರೆ 27 ವರ್ಷಕ್ಕಿಂಚಿನ ಹಿಂದಿನ ನಕ್ಷತ್ರವನ್ನು ನಾವು ನೋಡ್ತಾ ಇದ್ದೇವೆ ಆಕಾಶದಲ್ಲಿ. ಒಂದು ವೇಳೆ ಈಗ ಅದಲ್ಲಿ ಬ್ಲಾಸ್ಟ್ ಆದರೆ ನಮಗೆ 27 ವರ್ಷದ ನಂತರ ಕಾಣ್ತದೆ ಅದು ಬ್ಲಾಸ್ಟ್ ಆಗುವುದು. ಅಲ್ಲಿವರೆಗೆ ನಕ್ಷತ್ರ ಅಲ್ಲೇ ಇರ್ತದೆ, ಅಲ್ಲಿಂದ ಬಂದು ಇಲ್ಲಿ ಮುಟ್ಟಿದಾಗ ನಮಗೆ ಗೊತ್ತಾಗೋದಲ್ವಾ? ಸೊ ಎಷ್ಟು ದೊಡ್ಡದಿರ್ಬೋದು ಯೂನಿವರ್ಸ್. ಇದನ್ನೇ ಟೈಮ್ ಟ್ರಾವೆಲ್ ಅಲ್ಲ, ಅದರಲ್ಲಿ ಒಂದು ಸೂರ್ಯ ಇರುವುದು, ಎಷ್ಟು ಚಿಕ್ಕ ಸೂರ್ಯ. ಅಂಥ ಮಿಲ್ಕಿವೇ ಗ್ಯಾಲಕ್ಸಿ ಅಂತ ಎಷ್ಟೋ ಗ್ಯಾಲಕ್ಸಿಗಳು ಬ್ರಹ್ಮಾಂಡದಲ್ಲಿದೆ, ಒಂದು ಬ್ರಹ್ಮಾಂಡದಲ್ಲಿ. ಅಂಥ ಅನೇಕ ಬ್ರಹ್ಮಾಂಡ ಇದೆ ಅಂತ ಲೇಟೆಸ್ಟ್ ಸಂಶೋಧನೆಗಳು ಹೇಳ್ತಾ ಇದೆ. ನಮ್ಮಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಬರ್ತದೆ ಅಂತ ಹೇಳಿದರೆ, ಅನೇಕ ಕೋಟಿ ಬ್ರಹ್ಮಾಂಡ ಇದೆ ಅಂತ ಮೊದಲೇ ಹೇಳಿದ್ದಾರೆ. ಬಟ್ ನಾವು ಅದನ್ನು ಹೇಳಿದ ಕೂಡಲೇ ಹಿಂದೂ ಧರ್ಮ ಈ ರೀತಿ ಬಂತು. ಅದಲ್ಲ, ಭಾರತದ್ದು ಇದು. ಎಲ್ಲಿವರೆಗೂ ಆ ಟೆಕ್ಸ್ಟನ್ನು ಬರೀ ಫ್ಯಾಕ್ಟ್ಸ್ ಆಗಿ ಸೆಪರೇಟ್ ಮಾಡ್ತಿರೋ ಅಲ್ಲಿವರೆಗೂ ಅದು ಏನ್ಷಂಟ್ ವಿಸ್ಡಮ್. ಅಲ್ಲ, ನಾನು ಹೇಳಿದ್ದು ಯಾಕೆ ಇಷ್ಟು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು 28ನೇ ಕಲಿಯುಗ ಅಂತ ನಾವು ಈಗ ತಿಳ್ಕೊಂಡಿದ್ದೇವೆ. ನಾವು ಇಂಪ್ರೂವ್ ಆದದಂತ 27 ಸಲ ಆಗಿದೆ. ಸೊ ವೇದದಲ್ಲಿ ಅದು ನಾನು ಹೇಳಿದ್ದು ಇನ್ನೂ 1000, 2000, 5000 ವರ್ಷದ ನಂತರ ಏನಾಗ್ತದೆ ನಮ್ಮ ಕಲ್ಪನೆ ಮಾಡಲಿಕ್ಕೆ ಆಗದ ವಿಷಯದೆಲ್ಲ ಅದರಲ್ಲಿದೆ. ಅದೇ ಟೈಮಲ್ಲಿ ನಮ್ಮನ್ನು ತೋಳಗಳಿಂದ ರಕ್ಷಿಸು, ಕತ್ತಲೆಯಿಂದ ರಕ್ಷಿಸು, ಕಳ್ಳರಿಂದ ರಕ್ಷಿಸು ಅಂತ ಕೇಳುವ ಸೂಕ್ತಗಳು ಕೂಡ ಇದೆ. ಅಂತ ಹೇಳಿದರೆ ಋಷಿಗಳು ಕೂತು ಪ್ರಶ್ನೆ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡ್ಗೆ ಎಲ್ಲ ಗೊತ್ತಿದೆ. ಸಬ್ಕಾನ್ಷಿಯಸ್ ಮೈಂಡ್ ಎನ್ನುವುದು ನಿಮ್ಮದು ಬೇರೆ, ನನ್ನದು ಬೇರೆ, ಅವರದ್ದು ಬೇರೆ, ಇವರದ್ದು ಬೇರೆ ಅಂತಲ್ಲ. ಅರ್ಥ ಆಗ್ತುಂಟಾ? ಈ ವಸ್ತುವಲ್ಲಿ ಏನಿದೆ ಅಂತ ಒಬ್ಬ ಸೈಂಟಿಸ್ಟ್ನ ಹತ್ರ ಕೇಳಿದರೆ, ಇದರ ಒಳಗೆ 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 ಡಿಪಿಗೆ ಹೋದರೆ ಏನು ಸಿಗ್ತದೆ? ಅದರ ಮಾಲಿಕ್ಯೂಲ್ ಸಿಗ್ತದೆ. ಅದರ ಡಿಪಿಗೆ ಹೋದರೆ ಅದರ ಆಟಮ್ಸ್ ಸಿಗ್ತದೆ. ಅದರೊಳಗೆ ಆದರೆ ಎಲೆಕ್ಟ್ರಾನ್ ಸಿಗ್ತದೆ, ನಂತರ ಎಂಟಿ ಸ್ಪೇಸ್ ಸಿಗ್ತದೆ, ನಂತರ ಪ್ರೋಟಾನ್ ಸಿಗ್ತದೆ, ನ್ಯೂಟ್ರಾನ್ ಸಿಗ್ತದೆ, ಕ್ವಾರ್ಕ್ ಸಿಗ್ತದೆ. ಅದರ ನಂತರ ವಾಟ್ ನೆಕ್ಸ್ಟ್? ಎನರ್ಜಿ, ಹೌದಲ್ವಾ? ಸೊ ಇಲ್ಲಿ ಏನಿದೆ ಅಲ್ಲಿ ಕೂಡ ಅದೇ ಸ್ಟೋರಿ, ನನ್ನಲ್ಲಿ ಏನಿದೆ ಅದೇ ಸ್ಟೋರಿ, ನಿಮ್ಮಲ್ಲಿ ಏನಿದೆ. ಇದನ್ನೇ ಹಿರಣ್ಯಕಶಿಪು ಕೇಳಿದ್ದು, ನಿನ್ನ ಹರಿ ಇಲ್ಲಿರುವನೆ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ ಅಂತ ಹೇಳಿದ್ದು. ಅದನ್ನು ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಎನ್ನುವುದು ಏನಿಲ್ಲ, ಎಲ್ಲ ಇರುವುದು ಎನರ್ಜಿ ಮಾತ್ರ. ನಿಮಗೆ ಅಬ್ಸರ್ವರ್ ಇಫೆಕ್ಟ್ ಬಗ್ಗೆ ಗೊತ್ತಿರ್ಬೋದು. ಒಂದು ಎನರ್ಜಿಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಅದು ಫಿಸಿಕಲ್ ಮ್ಯಾಟರ್ ಆಗಿ ಚೇಂಜ್ ಆಗ್ತದೆ. ಸೊ ಫಿಸಿಕಲ್ ಮ್ಯಾಟರ್ ಎನ್ನುವುದು ನಮ್ಮ ಸೆನ್ಸೇಷನ್ಗೆ, ನಮ್ಮ 5 ಸೆನ್ಸ್ ಏನಿದೆ ಅದಕ್ಕೆ ಅರ್ಥ ಆಗುವಂಥದ್ದು. ಅದಕ್ಕೆ ಪ್ರಪಂಚ ಅಂತ ಹೇಳೋದು. 5ರಿಂದ ಏನು ಅರ್ಥ ಆಗ್ತದೆ ಅದು ಪ್ರಪಂಚ. ಒಳಗಿಂದ ನೋಡಿದರೆ ಎಲ್ಲ ಎನರ್ಜಿ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ. ಸೊ ಅದನ್ನು ಶಂಕರಾಚಾರ್ಯರು ಹೇಳಿದ್ದು ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಬ್ರಹ್ಮ ಅಂತ ಹೇಳಿದರೆ ಅದು ಒಂದು ಮಾತ್ರ ಇರುವುದು, ಉಳಿದದ್ದೆಲ್ಲ ಕಾಣುವುದು. ಮಿಥ್ಯೆ ಅಂತ ಹೇಳಿದ್ರೆ ಸುಳ್ಳಲ್ಲ, ಇದು ನಮ್ಮ ಸೆನ್ಸೇಷನರಿ ಆರ್ಗನ್ಸ್ಗೆ ಕಾಣುವುದು. ನಿಜವಾಗಿ ನೋಡಿದರೆ ಈಗ ಸೆನ್ಸರಲ್ಲಿ ನಿಮ್ಮನ್ನು, ಎಕ್ಸ್ರೇಯಲ್ಲಿ ನಿಮ್ಮನ್ನು ನೋಡಿದರೆ ಎಲುಬು ಮಾತ್ರ ಕಾಣ್ತದೆ, ಮೇಡಮ್ ಕಾಣುವುದಿಲ್ಲ, ಹೌದಲ್ವಾ? ಇನ್ನು ಯಾವುದಾದ್ರು ಸ್ಟ್ರಾಂಗ್ ಇದರಲ್ಲಿ ನೋಡಿದರೆ ಏನು ಕಾಣುವುದಿಲ್ಲ, ಖಾಲಿ ಎನರ್ಜಿ ಮಾತ್ರ ಕಾಣ್ತದೆ. ಸೊ ಅದರಷ್ಟು ನೀವು ಎಲ್ಲ ಎನರ್ಜಿ ನಾವೆಲ್ಲ. ಸೊ ನಾವೆಲ್ಲ ಒಬ್ರಿಗೊಬ್ಬರು ಇಂಟರ್ ಕನೆಕ್ಟೆಡ್.